ನನಗೆ RBI ಗೈಡ್ಲೈನ್ಸ್ ಪ್ರಕಾರ ಓವರ್ ಕಂತು ನೀವು ತೆಗಿಯೋದು RBI ಗೈಡ್ಲೈನ್ಸ್ ನಂಗೆ ತೋರಿಸ್ಬೇಕು. ಆಯ್ತಮ್ಮ, ಇದನ್ನೆಲ್ಲ ನಿಮಗೆ ಹೇಳಿಕೊಟ್ಟವ್ರು ಯಾರು? ಯಾಕೆ ಸರ್ ನಂಗೆ ತಲೆ ಇಲ್ವಾ? ತಲೆ ಇದೆ, ಬನ್ನಿ ನಿಮಗೆ ಆಯ್ತಮ್ಮ, ನಿಮಗೆ RBI ಲೈಸೆನ್ಸ್, RBI ಪರ್ಮಿಷನ್, ಧರ್ಮಸ್ಥಳದ ಬೇಕಾದ್ರೆ ಜಾಗದ ರೆಕಾರ್ಡ್ಸ್ ಬೇಕಾದ್ರೆ ಅಥವಾ ನಾವಿರೋ ಮನೆಗೆ ರೆಕಾರ್ಡ್ಗೆ ಸಿಕ್ಕಿಲ್ಲ ಸರ್. ಅಲ್ಲ ನಿಮ್ಗೆ ಹೇಳಿ, ನಿಮಗೆ ನೀವು ಇನ್ನು ಕೇಳ್ಬೇಕಮ್ಮ. ಜಾಗ ಅದು ನಂದು ಜಾಗನಾ? ಅಲ್ಲ ನೀವು ಇನ್ನು ಕೇಳ್ಬೇಕು. ಹಂಗ ಅಷ್ಟಲ್ಲ, RBI ಲೈಸೆನ್ಸ್ ಮಾತ್ರ ಅಲ್ಲ, ನಿಮ್ ಸಂಸ್ಥೆಗೆ ಕೆಲಸ ಮಾಡ್ಲಿಕ್ಕೆ ನಾನು ದುಡ್ಡು ಕಟ್ತಾ ಇದ್ದೀನಿ. ಫ್ರೀ ಕೊಟ್ಟಿಲ್ಲ ನೀವು. ಅಲ್ಲ ನೀವು ತಗೊಳ್ಳುವಾಗ ಜಾಗದ ಬಗ್ಗೆ ನಾನು ಯಾಕೆ ತಕೊಳ್ಳಿ? ಅದೇ ಹೇಳಿದ್ದು 1 ಲಕ್ಷ. ಹೌದು, ನಾನು ಇನ್ಶೂರೆನ್ಸ್ ಮಾಡ್ತಿದ್ದಾರೆ. ನಾಳೆ ಎಲ್ಲಿಯಾದ್ರೂ RBI ಲೈಸೆನ್ಸ್ ಇಲ್ಲ ಅಂತ ನೀವು ಒಂದು ಮಾತು, ಸಾಲ ತಗೊಳ್ಳುವಾಗ ಯಾಕೆ RBI ಲೈಸೆನ್ಸ್ ಕೇಳಿಲ್ಲ? ಆಗ ನಂಗೆ ಗೊತ್ತಿತ್ತಿಲ್ಲ. ಈಗ ಗೊತ್ತಾಯ್ತು ನಿಮ್ಗೆ ಸಾಲ ಕಟ್ಲಿಕ್ಕೆ ಆಗಲ್ಲ ಅಂತಂದಾಗ RBI ಲೈಸೆನ್ಸ್? ಅಯ್ಯೋ ಆಲ್ರೆಡಿ ಸರ್, ನಾನು 2018 ಇಂದ ಈ ಸಂಘದಲ್ಲಿ ಇದ್ದೀನಿ. ಒಂದ್ಸತಿ ಏನೋ 5,000 ಲೋನ್ ತಕೊಂಡಿದ್ದಾರೆ, ಆಮೇಲೆ 30,000, ಆಮೇಲೆ 1 ಲಕ್ಷ. 1 ಲಕ್ಷನ ನಾನು 5 ವರ್ಷಕ್ಕೆ ಮಾಡ್ಕೊಂಡಿದ್ದೀನಿ ಸರ್. ಓರಕ್ಕೆ ನಾನು ಟೋಟಲ್ ನನ್ನ ಕಂತು 600 ರೂಪಾಯಿ ಬಿಲ್ ಬರ್ತದೆ. ಅದ್ರಲ್ಲಿ 20 ರೂಪಾಯಿ ಉಳಿತಾಯಕ್ಕೆ ಹೋಗ್ತದೆ. ಇನ್ನು 580 ರೂಪಾಯಿ ನನ್ನ ಸಾಲಗೆ ಹೋಗ್ಬೇಕಿತ್ತು, ಬಟ್ ಅಲ್ಲಿ 550 ರೂಪಾಯಿ ಹೋಗ್ತಾ ಇದೆ. ಇನ್ನು 30 ರೂಪಾಯಿ PRK ಅಂತ ಏನೋ ಕಟ್ ಮಾಡ್ತಾ ಇದ್ದಾರಂತೆ. ಓಕೆ, 5 ವರ್ಷಕ್ಕೆ ಇವರು ಹೇಳಿದ್ರು ವರ್ಷಕ್ಕೆ ನಿಮಗೆ 1 ಲಕ್ಷಕ್ಕೆ 7,000 ಬೀಳೋದು ಅಂತ, 7% ಬಡ್ಡಿ ಅಂತ ಹೇಳಿದ್ರು. ನಾನು ಇದು ಲೆಕ್ಕ ಮಾಡಿ ನೋಡುವಾಗ ಸರ್, ನನಗೆ 5 ವರ್ಷಕ್ಕೆ, ಇನ್ನು 2 ವರ್ಷ ಇದೆ ನಂದು, 3 ವರ್ಷ ಮುಗೀತು. 5 ವರ್ಷಕ್ಕೆ ನನಗೆ 59,360 ರೂಪಾಯಿ ಬೀಳ್ತಾ ಇದೆ ಸರ್. ಯಾವ ಲೆಕ್ಕದಲ್ಲಿ ಹೆಂಗ್ ಲೆಕ್ಕ ಮಾಡಿದ್ರಿ ನೀವು? ನಾನು ವಾರಕ್ಕೆ ಹೆಂಗೆ ಕಟ್ತೀನಿ ಅದು ಲೆಕ್ಕ ನಾ ತಕೊಂಡಿದ್ದೀನಿ. ನೀವು ಎಲ್ಲಿದ್ದೀರಿ? ನೀವು ಸಂಘಕ್ಕೆ ವಾರ ವಾರ ಬರ್ತೀರಾ? ಇಲ್ಲ ಸರ್, ನಾವು ಹೊರ ಬರ್ಲಿಕ್ಕೆ ಸಂಘದಲ್ಲಿ ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟ್ ಬರುತ್ತೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾಲ ತಗೊಳ್ಳುವಾಗ ಮರುಪಾವತಿ ಚೀಟಿ ಇದೆ. ಮರುಪಾವತಿ ಚೀಟಿಯಲ್ಲಿ ಎಷ್ಟು 5 ವರ್ಷಕ್ಕೆ ವಾರದ ಕಂತೆಷ್ಟು, ಎಷ್ಟು ಬಡ್ಡಿ ಆಗುತ್ತೆ, ಏನಾಗುತ್ತೆ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಇಲ್ವಾ? ಒಂದ್ ನಿಮಿಷ, ನಾನು ಇನ್ನ ಕ್ಲಿಯರ್ ಮಾಡ್ತೀನಿ. ನೀವು ಇಲ್ಲಿ ವಾರಕ್ಕೆ ಕಂತು ನೀವು ತಕೊಳ್ತಾ ಇದ್ದೀರಾ? ನಾನೀಗ ನಿಮ್ಮ ಹತ್ರ ನಾನು ಕೇಳುವಂತದ್ದು, ಈಗ ನಿಮ್ಮ ಹತ್ರ ನಾನು ಕೇಳುವಂತದ್ದು ಇಷ್ಟೇ. ಸಾಲ ತಗೊಳ್ಳುವಾಗ ನೀವು ಯಾರೋ ಬಂದು ಒತ್ತಾಯದಲ್ಲಿ ನಿಮ್ಗೆ ಸಾಲ ಕೊಟ್ಟಿದ್ದಲ್ವಾ? ನೀವು ಕೇಳಿದಿರಿ, ಸಂಘದವರು ಕೊಟ್ಟಿದ್ದಾರೆ. ಸಂಘ ಕೇಳಿ ತಗೊಳ್ಳುವಾಗ ನಿಮಗೆ 5 ವರ್ಷಕ್ಕೆ ಕಂತೆಷ್ಟು, ಎಷ್ಟು ಬಡ್ಡಿ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ಕೇಳ್ಕೊಂಡಿಲ್ವಾ? ನಾನು ಆಗ ನನಗೆ 7% ಅಂತ ಹೇಳಿದ್ರಲ್ಲ ಸರ್. ಸೊ ನಾನು ಈಗವರೆಗೂ ನಿಮ್ಮ ಹತ್ರ ಕೈಯಲ್ಲಿ ಮರುಪಾವತಿ ಚೀಟಿ ಇರ್ಲಿಲ್ವಾ? ಕೊಡ್ತೀನಿ ತಗೊಂಡಿಲ್ವಾ? ಇಲ್ಲ ಸರ್, ನಾನು ತಗೊಂಡಿಲ್ಲ. ಮರುಪಾವತಿ ಚೀಟಿ ಇದೆ ಅಲ್ವಾ? ಮರುಪಾವತಿ ಚೀಟಿ ತಗೋಬೇಕು. ಮರುಪಾವತಿ ಚೀಟಿಯಲ್ಲಿ ಬರ್ಕೊಂಡು ಇರಬಹುದು, ನಮ್ಮ ಬುಕ್ ಅಲ್ಲಿ ಇರಬಹುದು. ನನ್ನ ಹತ್ರ ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಬನ್ನಿ, ನೀವು ಬೆಂಗಳೂರಿಗೆ ಬನ್ನಿ, ಇಲ್ಲಿ ನಿಮ್ಮ ಸಭೆಗೆ ಬನ್ನಿ. ನಾನು ಓನರ್ ಸಭೆಗೆ ನನಗೆ ಬರ್ಲಿಕ್ಕೆ ಆಗಲ್ಲ. ಆಕ್ಚುಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ನನಗೆ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್. ಅಲ್ಲದೆ ಹೋದ್ರೆ ನಾನು ಎಷ್ಟು ಸಮಯ ಆಕ್ಚುಲಿ ನಾನು ಈ ವೀಕ್ ಬರ್ಬೇಕಂತ ಇತ್ತಿದ್ದು. ಈ ಮಂತ್ ಆದ್ರೂ ಓಕೆ, ಬನ್ನಿ, ಬಂದು ನಮ್ಮ ಹತ್ರ ಮುಖ ನನ್ನ ಹೆಲ್ತ್ ನಾನು ರೆಡಿ ಆದ್ರೆ ನಾನು ಬಂದು ಮಾತಾಡ್ತೀನಿ. ಮನೆಗೆ ನೀವು ಯಾವಾಗ ಎಲ್ಲಿ ನೀವು ನಿಮ್ಮ ಸಂಘನೇ ಜಾಗ, ನಿಮ್ಮ ಸಂಘ ನಿಮ್ಮ ಮನೆನೇ, ನಿಮ್ಮ ಇಲ್ಲಿ ಮೀಟಿಂಗ್ ಆಗ್ತದೆ ಅದೇ ಜಾಗ. ನಿಮ್ಮ ಸಂಘದ ನಿರ್ಣಯ ಪುಸ್ತಕ, ನೀವು ಕಟ್ಟಿರ್ತಕ್ಕಂಥ ದುಡ್ಡು, ನೀವು ನಿಮ್ ಕೊಟ್ಟಿರ್ತಕ್ಕಂಥ ಮರುಪಾವತಿ ಚೀಟಿ, ತಿಂಗಳಿಗೆ ಬಂದಿರತಕ್ಕಂತ ನಮ್ಮ ಸ್ಟೇಟ್ಮೆಂಟ್ ಎಲ್ಲ ಅದರಲ್ಲಿ ಇದೆ. ನೀವು ಕಟ್ಟಿದ ಲೆಕ್ಕಕ್ಕೂ ಅಲ್ಲಿ ಬಂದಿರತಕ್ಕಂಥ ಲೆಕ್ಕಕ್ಕೂ ನೋಡೋಣ, ಲೆಕ್ಕಾಚಾರ ಮಾಡೋಣ, ಬನ್ನಿ. ಓಕೆ ಸರ್, ಓಕೆ. ನನ್ನ ಪ್ರಾಬ್ಲಮ್ ಇಷ್ಟೇ ಇರೋದು, ನಾನು PRK ಅಂತ ನೀವೇನು ತಕೊಳ್ತಾ ಇದ್ದೀರಾ ಅದ್ರ ಬಾಂಡ್ ನನ್ಗೆ ಬೇಕು. PRK ಅಂದ್ರೆ ಏನು ಅಂತ ಗೊತ್ತಮ್ಮ? ಅದೇ ನನ್ನ ಜೀವ ಭದ್ರತೆ. ಅದು ಆಯ್ತು. PRK ಅಂತಂದ್ರೆ ಅದು ಪ್ರಗತಿ ರಕ್ಷಕ ಕವಚ, ಅದು ಸಾಲಕ್ಕೆ ಭದ್ರತೆ. ಅದು ಒಂದು ವೇಳೆ ಸಾಲ ಪಡೆದ ವ್ಯಕ್ತಿ ಮತ್ತೆ ಸಾಲಕ್ಕೆ ಸಾಕ್ಷಿ ಸಹಿ ಮಾಡಿದ ವ್ಯಕ್ತಿ ನಾನೇನಾದ್ರೂ ಜೀವಕ್ಕೆ ಅಪಾಯ ಆಯ್ತು ಅಂತ ಬಂದಾಗ ಆ ನಂತರ ದುಡ್ಡು ಕಟ್ಟಿರ್ತಿಲ್ಲ, ಅದು PRK.
ನೀವು LIC ಮಾಡಿರ್ತೀರಿ, LIC ಅದು ಇಂಡಿವಿಜುವಲ್ ವಿಮೆ. ಅದಕ್ಕೆ ಮೆಚುರಿಟಿ ನಿಮ್ಗೆ ಇಷ್ಟು ವರ್ಷಕ್ಕೆ ಅದು ನಿಮ್ದೆ ಒಬ್ಬರದೇ ಪಾಲಿರುವಂತದ್ದು ಅದರಲ್ಲಿ. ಅರ್ಥ ಆಯ್ತಾ? ನೀವು ಇಷ್ಟು ವರ್ಷಕ್ಕೆ 10 ವರ್ಷಕ್ಕೆ ಮಾಡ್ತೀರಿ ಅಂತಂದಾಗ ವರ್ಷಕ್ಕೆ 10,000 ರೂಪಾಯಿ ಕಟ್ಟಬೇಕು ಅಂತಂದಾಗ ನಿಮ್ಮ ಫೇಸ್ ವ್ಯಾಲ್ಯೂ 1 ಲಕ್ಷ ಆಗುತ್ತೆ. ನಿಮ್ಗೆ ಸಿಗುವಾಗ 10 ವರ್ಷ ಆದಂತ ಮೆಚುರಿಟಿ ಆದಾಗ ಇಷ್ಟೇ ಅಮೌಂಟ್ ಅಂತಕ್ಕಂಥದ್ದು ಫಿಕ್ಸ್ ಆಗಿ ಫಸ್ಟ್ ಅಲ್ಲೇ ಕೊಟ್ಟಿರ್ತಾರೆ. ಸಾಲಕ್ಕಿರ್ತಕ್ಕಂತ ಪ್ರಗತಿ ರಕ್ಷಾ ಈ ಸಾಲಕ್ಕೆ ವಿಮೆ ಇರ್ತಕ್ಕಂಥದ್ರಲ್ಲಿ ನೋಡಿ 1 ಲಕ್ಷಕ್ಕೆ ಈಗಿರ್ತಕ್ಕಂಥದ್ದು 425 ರೂಪಾಯಿ ವಿಮೆ ಒಬ್ನಿಗೆ, ಇಬ್ರಿಗಾದಾಗ 850 ರೂಪಾಯಿ ಆಗುತ್ತೆ. ಈಗ ಅವನಿಗೆ ನಾವು 850 ರೂಪಾಯಿ ಕೊಟ್ಟು ನಿನಗೆ ಇನ್ನಿನ್ ಇಷ್ಟು ವರ್ಷಕ್ಕೆನೆ ನೀನು ಸಾಯ್ತಿ ಅಥವಾ ಇಷ್ಟು ವರ್ಷಕ್ಕೆನೆ ಸತ್ತಾಗ ಇಷ್ಟು ಸಾಲ ಮನ್ನಾ ಆಗುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳಕ್ಕಾಗತ್ತಾ? ಅಲ್ಲಲ್ಲ, ಈಗ ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ ಕೇಳ್ಕೊಳ್ಳಿ. ಹೇಳಕ್ಕಾಗಲ್ಲ. ಇದು ಗುಂಪು ವಿಮೆ ಅಂದ್ರೆ ನಾವು 10 ಜನ ಸೇರಿಸ್ಕೊಂಡು ಕಟ್ಟಿರ್ತಕ್ಕಂಥ ವಿಮೆಯಲ್ಲಿ ಯಾರಿಗೊಬ್ಬ ಸಾಲ ತಗೊಂಡ್ ಕೂಡ ಈಗ 850 ರೂಪಾಯಿ ಕಟ್ಟಿದ ಸಾಲಗಾರ ಅಥವಾ ಸಾಕ್ಷಿದಾರ ಏನಾದ್ರು ಮರಣ ಹೊಂದಿದಲ್ಲಿ ಅವನಿಗೆ 1 ಲಕ್ಷ ಕೊಡ್ಲೇಬೇಕು. ಅವನು 50,000ಕ್ಕೆ ಪ್ರೀಮಿಯಂ ಅಮೌಂಟ್ ಕಟ್ಟಿದಾಗ ಏನಾದ್ರು ಮರಣ ಹೊಂದಿದೆ ಅಂತಂದಾಗ 50,000 ಕೊಡ್ಲೇಬೇಕು. ಅವಾಗ ಅದಕ್ಕೆ ಬಾಂಡ್ ಕೊಟ್ಟು ನಿನ್ಗೆ ಇಷ್ಟೇ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಡ್ವಾನ್ಸ್ ಮಾಡಕ್ ಆಗಲ್ಲಮ್ಮ ಸಾಯಿ. ಅದು ಗುಂಪು ವಿಮೆ. ಅದು ಗುಂಪು ವಿಮೆ ಅಂತ ಹೇಳಿದ್ದು ನಾನು, ಗುಂಪು ವಿಮೆ. ಈಗ ನಾನು ಮೊನ್ನೆ ಇದ್ದು ನಾ ಮಾತಾಡ್ಬೋದಲ್ಲ ಸರ್? ಮೊನ್ನೆ ನಾನು ಇದನ್ನ ಮೇಡಮ್ ಜೊತೆ ಕೇಳುವಾಗ ಅವ್ರು ಹೇಳಿದ್ರು, ನೀವು ಈಗ ಕಾರ್ ಮತ್ತೆ ಬೈಕ್ ಹೆಂಗೆ ಇನ್ಸೂರೆನ್ಸ್ ಮಾಡಿಸ್ತೀರಾ ಅದು ಇನ್ಸೂರೆನ್ಸ್ ನಿಮ್ಗೆ ಹೆಂಗೆ ಸಿಗಲ್ಲ ಹಂಗೆ ಇದು ಸಿಗಲ್ಲ. ನಾನು ಇನ್ಸೂರೆನ್ಸ್ ಅದು ಹಣ ನಾನು ಕೇಳ್ತಾ ಇಲ್ಲ, ನಾನ್ ಕೇಳ್ತಾ ಇರೋದು ಬಾಂಡ್ ಕೇಳ್ತಾ ಇರೋದು. ನಾಳೆ ಕೊಡ್ಲಿ, ನನ್ನ ಪ್ರಾಬ್ಲಮ್ ಇರೋದು ಅದು. ಈಗ ನಾನು ನಿಮ್ಗೆ ಅದನ್ನೇ ಹೇಳುದು, ಅದಕ್ಕೆ ಬಾಂಡ್ ಆಗತ್ತೆ. ಅದು ಗುಂಪು ವಿಮೆ ಅಮ್ಮ. ನಿಮ್ಗೆ ಬಾಂಡ್ ಅಂತ ಕೊಡುವಾಗ ನಿಮ್ಗೆ ಇಂತಿಷ್ಟು ಫಿಕ್ಸ್ ಮಾಡಿ ಕೊಡ್ಬೇಕು. ನೋಡಿ LIC, ನಾನು LIC ಮಾಡಿದೀನಿ. ಈಗ ನನಗೂ ಲೋನ್ ಇದೆ, ನಾನು ಕೂಡ ಹೌಸಿಂಗ್ ಲೋನ್ ಮಾಡಿದೀನಿ, ನನಗೂ ಅದಕ್ಕೆ ವಿಮೆ ಇದೆ. ಅದು ಹೌಸಿಂಗ್ ವಿಮೆ, ಅದು ಹೌಸಿಂಗ್ ವಿಮೆ ಇದೆ, ಅದಕ್ಕೆ ಬಾಂಡ್ ಕೊಡಕ್ ಆಗಲ್ಲ. ಏನಕ್ಕೆ ಬರಲ್ಲ ಅಂತ ನಾನು ಕೇಳ್ತಾ ಇರೋದು. ನಾನು ಅದೇ ನಮ್ಮ ಗುಂಪು ವಿಮೆ ಅಂತ ಹೇಳುದು. ನೋಡಿ ಈಗ ಸಿಂಪಲ್ ಆಗಿ ಅಲ್ಲ ನಿಮ್ಗೆ, ಗುಂಪಿಗೆನೆ ಕೊಡಿ. ಸಿಂಪಲ್ ಆಗಿ ನೋಡಮ್ಮ, ಗುಂಪಿಗೆ ಗುಂಪು ಕೊಡ್ಲಿಕ್ಕೆ ಅದು ಬಾಂಡ್ ಕೊಡಕ್ ಬರಲ್ಲ. ಬರಬೇಕು ಸರ್. ನಾಳೆ ಹೆಂಗ್ ಬರುತ್ತೆ? ಹೆಂಗ ಬರ್ತದ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗ್ ಬರುತ್ತೆ? ಅವ್ರು ಹೇಳಿದ್ರು ಯಾರು ಹೇಳಿದ್ರು? ಮೇಡಮ್ ಹೇಳಿದ್ರು. ಏನು ಅಂತ ನಾ ಕ್ಲಿಯರ್ ಮಾಡ್ಲಿಕ್ಕೆ ಬಿಡಿ, ನಾ ಕ್ಲಿಯರ್ ಮಾಡ್ತೀನಿ. ಹೇಳಿದ್ರು ಮೇಡಮ್ ಏನ್ ಹೇಳಿದ್ರು ಕೇಳಿ ನನಗೆ. ಅದು ನಾ ಹೇಳ್ತಾ ಇದ್ದೀನಲ್ಲ, ಕೇಳಿ. ಅವ್ರು ಹೇಳಿದ್ರು ಈ 30 ರೂಪಾಯಿ ಏನು ಕಟ್ ಮಾಡ್ತಾರೆ ಅದು ನಿಮ್ಗೆ ಜೀವ ಭದ್ರತೆಗಿರೋದು. ಗಾಡಿಗೆ ಇನ್ಸೂರೆನ್ಸ್ ನೀವ್ ಹೆಂಗೆ ಮಾಡ್ಕೊಂಡ್ರೆ ಆ ಇನ್ಸೂರೆನ್ಸ್ ಹಣ ನಿಮ್ಗೆ ವಾಪಸ್ ಸಿಗಲ್ಲ, ಹಂಗೆ ಇದು ಸಿಗಲ್ಲ ಅಂತ ಹೇಳಿದ್ರು. ನಂದು ಒಂದು ಕ್ವಶನ್ ಇಲ್ಲಿ ಏನಿರೋದು ಅಂತ ಹೇಳಿದ್ರೆ ಸರ್, ಗಾಡಿಗೆ ನಾವು ಇನ್ಸೂರೆನ್ಸ್ ಮಾಡ್ಸಿದ ಮೇಲೆ ಅವ್ರೊಂದು ಪೇಪರ್ ನಮ್ಗೆ ಕೊಡ್ತಾರೆ. ಯಾಕೆಂದ್ರೆ ನಾಳೆ ನಾವು ತಗೊಂಡೋಗಿ ಗಾಡಿ ಕೊಟ್ಟಿದ್ಮೇಲೆ ನಾವು ಹೋಗಿ ನಾನು ಇನ್ಸೂರೆನ್ಸ್ ಮಾಡ್ಸಿದೀನಿ ಅವ್ರ ಹತ್ರ ಹೋಗಿ ಕೇಳಿ ಬರ್ತೀನಿ ಅಂತ ಹೇಳ್ಲಿಕ್ಕೆ ಆಗಲ್ಲ. ನನ್ನ ಪೊಲೀಸ್ ಹಿಡಿಯುವಾಗ ನಾವು ತೋರಿಸ್ಲೇಬೇಕದು ಅಲ್ವಾ? ನಾಳೆ ಎಲ್ಲಾದ್ರು ನನಗೆ ಏನಾದ್ರು ಆದರೆ ನನ್ನ ಫ್ಯಾಮಿಲಿಗೆ ಆಧಾರ ಅದೇ, ನಾನು ಯಾರ ನಂಬಿಕೆಯಲ್ಲಿ ಇರ್ಲಿ? ಇದು ನನ್ನ ಪಾಯಿಂಟ್. ಗಾಡಿ ಬೇರಮ್ಮ, ಇದು ಗಾಡಿ ಬೇರೆ, ಇದು ಗಾಡಿಗೆ ನನ್ನ ಹೋಲಿಸಲೇಬಾರ್ದಿತ್ತಲ್ವಾ? ಅರ್ಥ ಆಯ್ತಮ್ಮ. ಅದು ಅವ್ರು ಮಾಹಿತಿ ಸಮಸ್ಯೆಯನ್ನು ಹೇಳಿರ್ಬೋದು. ಗಾಡಿ ಇನ್ಸೂರೆನ್ಸ್ ಬೇರೆ, ಅದ್ರ ವಿವರಣೆ ಮಾಡುವಾಗ ಹೇಳಿರ್ತಕ್ಕಂಥದ್ದು ಅದು. ಈಗ ಸಾಲ ತಗೊಂಡ ವ್ಯಕ್ತಿ ಅವ ಮರಣ ಹೊಂದಿದ್ದಲ್ಲಿ ಮಾತ್ರ ಅವನಿಗೆ ವಿಮೆ ಆಗುತ್ತೆ. ಈಗ ಗಾಡಿ ಕೂಡ ಅಷ್ಟೇ, ಗಾಡಿಗೆ ಇನ್ಸೂರೆನ್ಸ್ ಮಾಡುವಾಗ ಗಾಡಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ಎದುರು ಪಾರ್ಟಿ ಅವನಿಗೆ ಏನೋ ಸಮಸ್ಯೆ ಆಯ್ತು ಅಂತ ಅಂದಾಗ್ಲೇ ಕ್ಲೈಮ್ ಆಗೋದು. ನನಗೂ ಗಾಡಿ ಇದೆ, ನಾನು ವರ್ಷಕ್ಕೆ ಇಷ್ಟು 10,000 13,000 ಕ್ಲೈಮ್ ನಾನು ವಿಮೆ ಕಟ್ತೀನಿ. ನನಗೆ ಅಮೌಂಟ್ ಕೇಳ್ತಾ ಇಲ್ಲ ನೋಡಿ. 6 ವರ್ಷ ಅಂತ ಲೆಕ್ಕ ತಕೊಂಡ್ರೆ ನಾವು 3 ಜನರು ನಮ್ಮ ಮನೆ. ನನಗೆ ಜಾಸ್ತಿ ನಿಮ್ಮ ಹತ್ರ ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಜಾಸ್ತಿ ನಿಮ್ ಫೋನ್ ಅಲ್ಲಿ ಮಾತಾಡಿ ನನಗೆ ಪುರ್ಸೋತಿಲ್ಲ. ನೀವು ಬನ್ನಿ, ಬರ್ತೀನಿ ಅಂತ ಹೇಳಿದ್ರಲ್ವಾ? ಇದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗದೆ ನಾನು ಕಂತು ಕಟ್ಲಿಕ್ಕೆ ಆಗಲ್ಲ ಸರ್. ನೀವು ಬಂದು ಮಾತಾಡಿ, ನೀವು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದೆ. ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ನಾನು ಬರ್ತಾ ಇಲ್ಲ. ಮಾತಾಡಿ. ನೀವು ಸಾಲ ತಗೊಳ್ಳುವಾಗ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇದು ನನ್ನ ಪ್ರಾಬ್ಲಮ್ ಅಲ್ಲ ಅಲ್ವಾ? ನೀವು ಯೋಚನೆ ಮಾಡ್ಕೋಬೇಕು. ಸಾಲ ತಗೊಳ್ಳುವಾಗ ನೋಡಿ, ನೀವು ಯೋಚನೆ ಮಾಡಿ ನನಗೆ ಎಷ್ಟಾಗುತ್ತೆ ಏನಾಗುತ್ತೆ ತಗೊಳ್ಳೋಕೆ ಯೋಚನೆ ಮಾಡಬೇಕು. ನಾವ್ ಒಂದ್ ಅಂಗಡಿ ಬಟ್ಟೆ ಅಂಗಡಿಗೆ ಹೋದ್ರೆ ನಾನು ಬಟ್ಟೆ ಅಂಗಡಿಗೆ ನಾನು ಹೋದ್ರೆ ಬಟ್ಟೆ ಅಂಗಡಿಯಲ್ಲಿ ದುಡ್ಡು ಕೊಡೋ ಮುಂಚೆ ಆ ಬಟ್ಟೆ ಕ್ವಾಲಿಟಿ, ಬಟ್ಟೆ ಬಾರ್ಡರ್ ಇರ್ಬೋದು, ಕಲರ್ ಇರ್ಬೋದು ನೋಡ್ಕೊಂಡು ತಗೋತಾನೆ. 4 ದಿನ ಯೂಸ್ ಮಾಡಿ 4 ಮದುವೆಗೆ ಹೋದ ನಂತರ ನಿಮ್ ಬಟ್ಟೆ ಚೆನ್ನಾಗಿಲ್ಲ, ಕಲರ್ ಹೋಗುತ್ತೆ, ಹಂಗ ಹೋಗುತ್ತೆ, ವಾಪಸ್ ಕೊಟ್ರೆ ಬಟ್ಟೆ ಅಂಗಡಿ ತಗೋತಾನ. ಹಂಗೇನೆ ನೀವು ಸಾಲ ತಗೊಳ್ಳುವಾಗ್ಲೂ ಕೂಡ ಸಾಲಕ್ಕೆ ಎಷ್ಟು ಬಡ್ಡಿ ಆಗುತ್ತೆ, ಎಷ್ಟು ಕಂತು ಬರುತ್ತೆ, ಏನು ಇನ್ನಿತರ ಯೋಚನೆ ಮಾಡ್ಕೊಂಡು ತಗೋಬೇಕು ತಾಯಿ. ಮಾತಾಡ್ಲಿಕ್ಕೆ ಬಿಡ್ತಾ
ಇಲ್ಲ. ನಾ ಹೇಳ್ತಾ 5 ವರ್ಷಕ್ಕೆ 35,000 ಬರ್ಬೇಕಿರೋ ಜಾಗದಲ್ಲಿ 59,000 ಎಷ್ಟು 360 ರೂಪಾಯಿ ಬೀಳ್ತಾ ಇದೆ ಅಂತ ನಾನು ಕ್ವಶನ್ ಮಾಡೋದು ಬೇಡ. ಬೆಂಗಳೂರಲ್ಲಿ ಕುತ್ಕೊಂಡು ಮಾತಾಡ್ಬೇಡಿ ಅಮ್ಮ. ಇಲ್ಲಿ ಬನ್ನಿ, ರೆಕಾರ್ಡ್ ಇಲ್ಲಿ ಇರೋದು, ನಿರ್ಣಯ ಪುಸ್ತಕ ಇಲ್ಲಿರೋದು, ಮರುಪಾವತಿ ಇಲ್ಲಿ ಮನೆಯಲ್ಲಿದೆ. ನಿಮ್ ಟ್ರಾವೆಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಯಾರು ಸಾಕ್ಷಿ ಹಾಕಿರ್ತಕ್ಕಂಥ ಮನೆಯವರ ನಿಮ್ಮ ಯಾರು ರಿಲೇಟಿವ್ಸ್ ಇದಾರ ಅವ್ರಿಗೆ ಹೇಳಿ ಮಾತಾಡ್ಲಿಕ್ಕೆ ಹೇಳಿ, ನಾವು ಮಾತಾಡಿ ನಿಮ್ಗೆ ಕ್ಲಿಯರ್ ಮಾಡ್ತೇವೆ. ನೀವು ಇಲ್ಲ ನೀವು ಇಷ್ಟು ಮಾತಾಡಿದ್ರಲ್ವಾ, ನೀವು ಬಂದು ಮುಖ ಇಟ್ಟು ನೀವು ಮಾತಾಡಿ, ನಿಮ್ ಕ್ಲಿಯರ್ ಮುಖ ಇಟ್ಟು ಮಾತಾಡುವಕ್ಕೆ ನಾನು ಈ 1 ವಾರ ನಾನು ಟೈಮ್ ತಕೊಂಡೆ. ನನ್ನ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಹೆಲ್ತ್ ಎಲ್ಲ ಸರಿ ಆದ ನಂತರ ನೀವೆಲ್ಲ ಕರೆಕ್ಟ್ ಆಗಿ ಕ್ಯೂರ್ ಆದ ನಂತರ ನಾನು ಇನ್ನೊಂದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನನಗೆ RBI ಗೈಡ್ ಲೈನ್ಸ್ ಪ್ರಕಾರ ವಾರಕ್ಕಂತೂ ನೀವು ತೆಗೆಯೋದು RBI ಗೈಡ್ ಲೈನ್ಸ್ ನಂಗೆ ತೋರಿಸ್ಬೇಕು. ಆಯ್ತಮ್ಮ, ಇದನ್ನೆಲ್ಲ ನಿಮಗೆ ಹೇಳಿಕೊಟ್ಟವ್ರು ಯಾರು? ಯಾಕೆ ಸರ್ ನಮ್ಗೆ ತಲೆ ಇಲ್ವಾ? ತಲೆ ಇದೆ, ಬನ್ನಿ ನಿಮಗೆ ಆಯ್ತಮ್ಮ, ನಿಮಗೆ RBI ಲೈಸೆನ್ಸ್, RBI ಪರ್ಮಿಷನ್, ಧರ್ಮಸ್ಥಳ ಬೇಕಾದ್ರೆ ಜಾಗದ ರೆಕಾರ್ಡ್ಸ್ ಬೇಕಾದ್ರೆ ಅಥವಾ ನಮ್ಮ ಅಲ್ಲ ನಿಮ್ಗೆ ಹೇಳಿ ನಿಮ್ಗೆ ನೀವು ಇನ್ನೂ ಕೇಳ್ಬೇಕಮ್ಮ. ಅಲ್ಲ ನೀವು ಇನ್ನೂ ಕೇಳ್ಬೇಕು. ಹಂಗ ಅಷ್ಟಲ್ಲ, RBI ಲೈಸೆನ್ಸ್ ಮಾತ್ರ ಅಲ್ಲ, ನಿಮ್ ಸಂಸ್ಥೆಗೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ನೀವು ತಗೊಳ್ಳುವಾಗ ಅದೇ ಹೇಳಿದ್ರು 1 ಲಕ್ಷ. ನಾನು ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ನಾಳೆ ಎಲ್ಲಿಯಾದ್ರೂ RBI ಲೈಸೆನ್ಸ್ ಇಲ್ಲ ನೀವು ಒಂದು ಮಾತು, ಸಾಲ ತಗೊಳ್ಳುವಾಗ ಯಾಕೆ RBI ಲೈಸೆನ್ಸ್ ಕೇಳಿಲ್ಲ? ಆಗ ನಂಗೆ ಗೊತ್ತಿತ್ತಿಲ್ಲ. ಈಗ ಗೊತ್ತಾಯ್ತು ನಿಮ್ಗೆ ಸಾಲ ಕಟ್ಲಿಕ್ಕೆ ಆಗಲ್ಲ ಅಂತಂದಾಗ RBI ಲೈಸೆನ್ಸ್? ಅಯ್ಯೋ ಅಲ್ಲ ಸರ್, ನನ್ನ ಅಮ್ಮನ ಸಾಲ ನಾನೇ ಕಟ್ತಾ ಇರೋದು. ಈ ತರ ಮಾತು ನಮ್ಮ ಜೊತೆ ಆಡೋದು ಬೇಡ. ನೀವು ಕರೆಕ್ಟ್ ಆಗಿ ಲೆಕ್ಕ ನಮ್ಗೆ ಕೊಡಿ ಅಷ್ಟೇ. ಆಯ್ತು, ಬೆಂಗಳೂರಲ್ಲಿ ನನ್ನ RBI ಲೈಸೆನ್ಸ್ ಮತ್ತೆ ನನ್ನ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಬಂದು ಬ್ಯಾಂಕ್ ಅಲ್ಲಿ ಕಟ್ಟಿ ಹೋಗ್ತೀನಿ ತಿಂಗಳು. ಇಲ್ಲಿ ಬನ್ನಿ ಬಂದು ಹೊರಕಂತು ತಗೊಳ್ತೀರಾ ನೀವು? ಲೈಸೆನ್ಸ್ RBI ಗೈಡ್ ಲೈನ್ಸ್ ಪ್ರಕಾರ ಹೊರಕಂತಿದೆಯಾ? ಪ್ರೂಫ್ ಮಾಡಿ ಬಂದು ಕಟ್ತೀನಿ. ಆಯ್ತಮ್ಮ, ನೀವು ಬಂದು ಮಾತಾಡಿ. ಮತ್ತೆ ನೀವು ಬಂದು ಮಾತಾಡಿ, ಅಲ್ಲಿ ಕುತ್ಕೊಂಡು ಮಾತಾಡ್ತೀರಿ. ಇಲ್ಲಿ ಕುತ್ಕೊಂಡು ಮಾತಾಡಿ, ಫೋನಲ್ಲಿ ಎಲ್ಲ ಆಗ್ತದೆ. ನೀವು ಬನ್ನಿ ಅಮ್ಮ, ನಿಮ್ಗೆ ಅಲ್ಪವಾಗಿ ತಿಳ್ಕೊಂಡಿದ್ರೆ ನಾವ್ ಏನ್ ಅಲ್ಪವಾಗಿ ತಿಳ್ಕೊಂಡಿಲ್ಲ ಸರ್, ನೀವು ಮಾಡ್ತಿರೋದು ಮೋಸಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ, ನೀವು ಬನ್ನಿ, ಇಲ್ಲಿ ಬಂದು ಮಾತಾಡಿ. 35,000 ಅಂತ ಹೇಳ್ಬಿಟ್ಟು 59,000 ತಗೊಂಡು ಇಲ್ಲಿ ಬಂದು ಮಾತಾಡಿ ಅಂತ ಹೇಳಿ. ಎಕ್ಸ್ಟ್ರಾ ಕಟ್ಟಬೇಕು ನಿಮಗೆ. ತಗೊಳ್ಳುವಾಗ ಯೋಚನೆ ಮಾಡಿ ತಗೋಬೇಕು. ಈಗ ಕಟ್ಲಿಕ್ಕೆ ಆದ ಕಷ್ಟ ಆದಂತ ಆಯ್ತದಲ್ಲಿ ಈ ತರ ಮಾತಾಡುದಲ್ಲ. ಫಸ್ಟ್ ಏನಕ್ಕೆ ಮತ್ತೆ